ವಿಷಯ ಕಳೆದ 2-3 ತಿಂಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಿನ ಮೇಲೆ ಒಂದು ದೊಡ್ಡ ಹೋರಾಟ ಕಾರ್ಯಕ್ರಮಗಳನ್ನು ಅನೇಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಇಡೀ ನಮ್ಮ 2-3 ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ ವಿವಿಧ ರೀತಿಯ ಸರ್ಕಾರಕ್ಕೆ ಗಮನ ಕೂಡ ತಂದಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಕೂಡ ನಾವು ಕೂಡ ಚಿಕ್ಕಬಳ್ಳಾಪುರ ಏನು ನಮ್ಮ ಕಂದವಾರ ಕೆರೆ ನೀರು ಏನಿದೆ, ಕಲುಷಿತ ನೀರು, ಇದನ್ನು ಇಡೀ ಸರ್ಕಾರದ ಸಚಿವ ಸಂಪುಟಕ್ಕೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೂಡ ಕಳಿಸುವಂಥ ಕೆಲಸ ನಾವು ಮಾಡಿದ್ವಿ. ಮಾಧ್ಯಮಗಳಲ್ಲೂ ಕೂಡ ವರದಿ ಮಾಡಿದ್ವಿ. ಅನೇಕ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಸರ್ಕಾರದ ಗಮನಕ್ಕೆ ನಾವು ತಿಳಿಸಿದ್ವಿ. ಆದರೆ ಸರ್ಕಾರ ಯಾವುದೇ ಇದನ್ನು ಪರಿಗಣನೆಗೆ ತಗೊಳ್ಳದೆ ಅವರು ಕಾರ್ಯಾಚರಣೆಗಳಲ್ಲಿ ಅವರು ಮುಳುಗಿರೋದ್ರಿಂದ ಈಗ ದಿನಾಂಕ 7/4/2026 ಬೆಳಿಗ್ಗೆ 10 ಗಂಟೆಗೆ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಸರ್ಕಾರದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸಿರೋ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಏನು ಈ ಕಲುಷಿತ ನೀರಿನಿಂದ ಆಪಾದನೆಗಳು ಉತ್ಪಾದನೆ ಆಗಿದೆ, ಆಪಾದನೆಗಳು ಉತ್ಪಾದನೆ ಆಗಿದ್ದರೂ ಕೂಡ, ಅನಾರೋಗ್ಯ ಸಮಸ್ಯೆ ಆಗಿದ್ದರೂ ಕೂಡ ಸರ್ಕಾರ ಇದಕ್ಕೆ ಗಮನ ತಗೊಂಡಿಲ್ಲ. ಹಂಗಾಗಿ ನಾವು ಉಗ್ರವಾದ ಹೋರಾಟವನ್ನು ದಿನಾಂಕ 7ನೇ ತಾರೀಕು ಚಿಕ್ಕಬಳ್ಳಾಪುರ ಶನಿ ಮಹಾತ್ಮ ದೇವಸ್ಥಾನದಿಂದ ಪ್ರಾರಂಭ ಮಾಡಿ DC ಕಚೇರಿವರೆಗೂ ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯರವರಿಗೆ ಹಾಗೂ ಸಚಿವ ಸಂಪುಟದವರಿಗೆ ಮತ್ತು ಪಕ್ಕದ ಗಡಿ ರಾಜ್ಯ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಶ್ರೀ ಚಂದ್ರಬಾಬು ನಾಯ್ಡುರವರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಪವನ್ ಕಲ್ಯಾಣ್ ಅವ್ರಿಗೂ ಕೂಡ ನಾವು ಮೆಮೊರಂಡಮನ್ನು ಕಳಿಸುವಂಥ ಕೆಲಸ ನಾವು 7ನೇ ತಾರೀಕು ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ.